ನೋಡಿ ಈಗ ಈ ದೊಡ್ಡದು ಕಟ್ ಮಾಡಿದ್ದೀನಿ. ಇದು ನೋಡಿ ಯಾವ ಥರ ಆಗಿದೆ. ಈ ಥರ ಹೋಲ್ಸ್ ಇರುತ್ತಲ್ಲ, ಇದೆಲ್ಲ ಏನಾಗಿರುತ್ತೆ ಅಂದರೆ ಒಳಗಡೆಯಿಂದ ಕೊಳ್ತ್ಕೊಂತ ಬಂದಿರುತ್ತೆ. ನೋಡಿ ಈ ಸ್ಟೆಮ್ ಎಲ್ಲ ಯಾವ ಥರ ಆಗೋಗಿದೆ ನೋಡಿ. ಇದು ಬ್ಯಾಕ್ಟೀರಿಯಾ ಡಿಸೀಸ್ ಅಲ್ವಾ. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಬ್ಯಾಕ್ಟೀರಿಯಾನೇ ನಾವು ಔಷಧಿಯಾಗಿ ಕೊಡಬೇಕು. ಇದಕ್ಕೆ ಏನಪ್ಪ ಅಂದರೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಒಂದು ಜೈವಿಕ ಔಷಧಿ ಬರುತ್ತೆ. ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಔಷಧಿ ಲಿಂಕ್ನ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನಿಮಗೇನಾದ್ರು ಆ ಔಷಧಿ ಅವಶ್ಯಕತೆ ಇದ್ದರೆ 1 kgಗೆ 250 ರೂಪಾಯಿ ಆಗುತ್ತೆ. ಬೇಕಿದ್ದರೆ ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ತಗೊಳ್ಳಿ. ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನೋದು ಒಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸ್ನೇಹಿತರೆ ನಮಸ್ಕಾರ. ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆನಲ್ಲಿ ಬರ್ತಕ್ಕಂಥ ಮೇಜರ್ ಕಾಯಿಲೆ ಬಗ್ಗೆ ನಾನು ಹೇಳ್ತೀನಿ, ಅಂದರೆ ಮೇಜರ್ ರೋಗದ ಬಗ್ಗೆ. ಅದೇನಪ್ಪ ಅಂದರೆ ನೋಡಿ ದುಂಡಾಣು ಸೊರಗು ರೋಗ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಬ್ಯಾಕ್ಟೀರಿಯಲ್ ವೀಟ್ ಅಂತ ಕರೀತಾರೆ. ನೋಡಿ ಗಿಡದ ಎಲೆಗಳು ಯಾವ ಥರ ಆಗಿದೆ ನೋಡಿ. ಇದು ನೋಡಿ ತುದಿ ಸುಳಿ ಎಲೆ ಚಿಕ್ಕದಾಗಿ ಹೋಗಿರುತ್ತೆ. ಸುಳಿ ನೋಡಿ ಎಷ್ಟು ಚಿಕ್ಕದಿದೆ. ಮತ್ತು ಇನ್ನೊಂದೇನೆಂದರೆ ಈ ನೋಡಿ ಈ ಥರ ಕಾಂಡ ಇದೆಯಲ್ಲ ನೋಡಿ, ಕಾಂಡದ ಹತ್ರ ಈ ಥರ ಬೀಟೆ ಬಂದುಬಿಟ್ಟು ಅದು ಜೀಳ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಹೊರಗಡೆ ಎಲ್ಲ ಇದೆಲ್ಲ ಸಿಪ್ಪೆ ಸುಲಿದೋಗಿ ನೋಡಿ. ಕಾಂಡ ನೋಡಿ ಎಷ್ಟು ದಪ್ಪ ಇದೆ, ತುದಿ ನೋಡಿ ಹೆಂಗಾಗೋಗಿದೆ ನೋಡಿ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ನಾವು ಕಂದು ತಂದು ನಾಟಿ ಮಾಡಿರ್ತೀವಲ್ಲ, ಕಂದು ತಂದಾಗ ನಂಬರ್ ಕೇಳ್ತಾಯಿದ್ರಿ. ಬಟ್ ನನ್ನ ನಂಬರ್ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ನಂಬರ್ ಮಿಸ್ಯೂಸ್ ಆಗುತ್ತೆ. ಅನ್ನೆಸಸರಿ ನಮಗೆ ಕಾಲ್ ಮಾಡಿ ತೊಂದರೆ ಮಾಡ್ತಾರೆ. ಸೊ ಹಂಗಾಗಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಿಮಗೆ. ವಾಟ್ಸಪ್ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಾನು ನಿಮಗೇನಾದ್ರು ಅಷ್ಟೊಂದು ಮಾಹಿತಿ ಅವಶ್ಯಕತೆ ಏನಾದ್ರು ಇದ್ದರೆ ನಾನು ಅಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ನನ್ನ ನಂಬರ್ ಕೊಡ್ತೀನಿ ಕಾಲ್ ಮಾಡಲಿಕ್ಕೆ. ಆ ನಂಬರಲ್ಲಿ ಕಾಲ್ ಮಾಡಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು, ಯಾಕಂದರೆ ನಾನು ಕಷ್ಟಪಟ್ಟು ಭಾಳ ಕಡೆ ಮಾಹಿತಿ ತೊಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳ ಜನರ ಹತ್ರ ಕೇಳಿ ಮತ್ತು ಭಾಳ ಕಡೆ ಸರ್ಚ್ ಮಾಡಿ. ಸೊ ಹಂಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಲೆಂತಿ ಆಗಿದೆ, ಸ್ಲೋ ಆಗಿದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ವಿಡಿಯೋನ 1.25 ಅಥವಾ 1.5 ಇಟ್ಕೊಂಡು 1.2 ಅಥವಾ 1.25 ಸ್ಪೀಡಲ್ಲಿ ಇಟ್ಕೊಂಡು ಚೆಕ್ ಮಾಡಿ ನೋಡಿ. ನಿಮಗೆ ಕನ್ವೀನಿಯೆಂಟ್ ಆಗಿದ್ದರೆ ಆ ಸ್ಪೀಡಲ್ಲಿ ವಿಡಿಯೋ ನೋಡಿ ಪ್ಲೇ ಮಾಡಿ. ಬಟ್ ವಿಡಿಯೋನ ಕೊನೆವರೆಗೂ ನೋಡಿ. ಕೆಲವರೆಲ್ಲ 5 ನಿಮಿಷ 6 ನಿಮಿಷವರೆಗೂ ನೋಡ್ತಾರೆ. ಕಡೆ ಲಾಸ್ಟ್ 1 ನಿಮಿಷದಲ್ಲೂ ನಾನು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಿರ್ತೀನಿ. ಸೊ ಹಂಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋ ಲೈಕಿಂದ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಯಾಕಂದರೆ ವಿಡಿಯೋ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ. ನಮ್ಮ ವಿಡಿಯೋ ನೀವು ಜಾಸ್ತಿ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಹೆಚ್ಚಿಗೆ ಜನಕ್ಕೆ ರೆಕಮೆಂಡ್ ಮಾಡ್ತಾ ಇರುತ್ತೆ, ಮಾಹಿತಿ ಚೆನ್ನಾಗಿದೆ ಅಂತಂದು. ಸೊ ಹಂಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾರಿಗಾರು ರೈತರ ಅಕ್ಕಪಕ್ಕ ಇದ್ದರೆ ಅವ್ರಿಗೊಂದು ಮಾಹಿತಿ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ತೀರಿ ವಿಡಿಯೋಗಳ್ನ ಕೊಡ್ತಾ ಇರ್ತೀನಿ ಜೆನ್ಯೂನ್ ಆಗಿ. ಥ್ಯಾಂಕ್ ಯು. ಮೇಜರಾಗಿ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಈಗ ಬಿಸಿಲು ಜಾಸ್ತಿ ಆದರೆ ಅಥವಾ ಮಾಯಿಶ್ಚರ್ ಮಣ್ಣಿನಲ್ಲಿ ಜಾಸ್ತಿ ಆದರೆ ಇದು ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮದು ಈಗ ಇಷ್ಟು ದಿನ ನಾನು ಇದಕ್ಕೆ ಮಳೆಗಾಲ ಇತ್ತಲ್ಲ, ಸೊ ಹಂಗಾಗಿ ಈ ಕಾಯಿಲೆ ಸ್ವಲ್ಪ ಕಂಟ್ರೋಲಲ್ಲಿತ್ತು. ಒಂದೇ ಸತಿ ಬಿಸಿಲು ಸಡನ್ನಾಗಿ ಯಾವಾಗ ಜಾಸ್ತಿ ಆಯಿತು ಆವಾಗ ಇದು ಜಾಸ್ತಿ ಆಗಿದೆ. ಇದು ಮೇಜರು ರೋಲ್ ಏನಪ್ಪ ಅಂದರೆ, ಇದು ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣು ಜೀವಿ. ಅದು ಏನು ಮಾಡುತ್ತೆ ಅಂದರೆ, ಗಿಡದ ಬೇರುಗಳಲ್ಲಿ ಇರುತ್ತೆ. ಅದು ಬೇರಿಂದ ಬಂದುಬಿಟ್ಟು ಗಿಡದೊಳಗಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈಗ ನೋಡಿ, ನಾನು ನಿಮಗೆ ಈ ಗಿಡನ ಕಟ್ ಮಾಡಿ ತೋರಿಸ್ತೀನಿ. ಇದು ವೇಸ್ಟ್ ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ ಇದು ಒಂಥರ ಯೆಲ್ಲೋ ಕಲರು ನೋಡಿ ಜೆಲ್ ಹೆಂಗಿದೆ. ಮಾಮೂಲಿ ಬಾಳೆದಾದರೆ ಚೆನ್ನಾಗಿರೋದಾದರೆ ಅದು ಕ್ಲಿಯರ್ ಆಗಿರುತ್ತೆ. ಇದೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ಇದಿನ್ನೂ ಕಡಿಮೆ ಸ್ಪ್ರೆಡ್ ಆಗಿರೋದು. ಇದು ನೋಡಿ, ಇದನ್ನು ಕಟ್ ಮಾಡಿದ್ರೆ ನಮಗೆ ಜಾಸ್ತಿ ಕಾಣಿಸುತ್ತೆ. ತೋರಿಸ್ತೀನಿ, ನಿಮಿಷ ಕಟ್ ಮಾಡ್ತೀನಿ. ನೋಡಿ ಈಗ ಈ ದೊಡ್ಡದು ಕಟ್ ಮಾಡಿದ್ದೀನಿ. ಇದು ನೋಡಿ ಯಾವ ಥರ ಆಗಿದೆ. ಈ ಥರ ಹೋಲ್ಸ್ ಇರುತ್ತಲ್ಲ, ಇದೆಲ್ಲ ಏನಾಗಿರುತ್ತೆ ಅಂದರೆ ಒಳಗಡೆಯಿಂದ ಕೊಳ್ತ್ಕೊಂತ ಬಂದಿರುತ್ತೆ. ನೋಡಿ ಈ ಸ್ಟೆಮ್ ಎಲ್ಲ ಯಾವ ಥರ ಆಗೋಗಿದೆ ನೋಡಿ. ಇದಕ್ಕೆ ನಾವು ಬ್ಯಾಕ್ಟೀರಿಯಾ ಸೈಡ್ ಔಷಧಿ ಹೊಡಿಬೇಕು, ಫಂಗಿ ಸೈಡ್ ಹೊಡಿಬಾರ್ದು. ಕೆಲವ್ರು ಏನು ಅಂದ್ಕೊತಾರೆ ಅಂದರೆ, ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡಲಿಕ್ಕೆ ಕಾರ್ಬನ್ ಡೈಸಮ್ ಯೂಸ್ ಮಾಡ್ತಾರೆ. ಕಾರ್ಬನ್ ಡೈಸಮು ಯೂಸ್ ಮಾಡ್ಬೋದು. ಅದು ಏನಪ್ಪ ಅಂದರೆ, ಅದನ್ನು ಸ್ಟೆಮ್ ಇಂಜೆಕ್ಟ್ ಮಾಡಬೇಕು. ಯಾಕಂದರೆ ಈ ಸ್ಟೆಮ್ಮಿಗೆ ಹೋಲ್ ಮಾಡಿಬಿಟ್ಟು ಅದ್ರಿಗೆ ಇಂಜೆಕ್ಟ್ ಮಾಡಬೇಕು. ಬಟ್ ಅವೆಲ್ಲ ಮಾಡಿದ್ರು ಅದೆಲ್ಲ ಕೆಮಿಕಲ್ ಆಗುತ್ತೆ. ನಾವು ನ್ಯಾಚುರಲಾಗಿ, ಇದು ಬ್ಯಾಕ್ಟೀರಿಯಾ ಡಿಸೀಸ್ ಅಲ್ವಾ. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಬ್ಯಾಕ್ಟೀರಿಯಾನೇ ನಾವು ಔಷಧಿಯಾಗಿ ಕೊಡಬೇಕು. ಇದಕ್ಕೆ ಏನಪ್ಪ ಅಂದರೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಒಂದು ಜೈವಿಕ ಔಷಧಿ ಬರುತ್ತೆ. ಅದೇನಪ್ಪ ಅಂದರೆ, ನಾವು ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಜೈವಿಕ ಔಷಧಿ ಬರುತ್ತೆ. ನೋಡಿ ಈಗ ನಾರ್ಮಲ್ ಇರೋ ಗಿಡಕ್ಕೆ ನೋಡಿ, ಇದು ನೋಡಿ ನಾರ್ಮಲ್ ಗಿಡ, ಅದು ನಿಮ್ಗೆ ತೋರಿಸಿದ್ನಲ್ಲ ಅದು ಹೆಂಗಿದೆ ನೋಡಿ. ಇದು ನೋಡಿ ಸ್ಟೆಮ್ಮು ಈ ಥರ ಕ್ಲಿಯರ್ ಆಗಿರಬೇಕು. ಇದು ನೋಡಿ ಹೆಂಗಿದೆ, ಯಾವ ಥರ ಆಗೋಗಿದೆ. ಕೆಳಗಡೆಯಿಂದಲೂ ನೋಡ್ಕೊಂಬನ್ನಿ, ಎಲ್ಲ ಜೀಳ್ಕೊಂಡು ಎಲ್ಲ ನೋಡಿ ಕೊಳುತು ಹೆಂಗೋಗಿದೆ. ಇದು ಕೊಳುತು ಸ್ಮೆಲ್ ಬರ್ತಾ ಇದೆ. ಇದೊಂಥರ ಇದಕ್ಕೆ
ಇದಕ್ಕೆ ನನ್ನ ಔಷಧಿ ಏನು ಹೇಳಿದ್ನಿ ಅಂದರೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಒಂದು ಬ್ಯಾಕ್ಟೀರಿಯಲ್ ಔಷಧಿ ಬರುತ್ತೆ. ಅಂದರೆ ಬ್ಯಾಕ್ಟೀರಿಯಾಗೆ ಬ್ಯಾಕ್ಟೀರಿಯಾ ಅಪೋಸಿಟು. ಅದೇನಪ್ಪ ಅಂದರೆ ಜೈವಿಕ ಔಷಧಿ, ಕೆಮಿಕಲ್ ಏನೂ ಇರೋದಿಲ್ಲ. ಅದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ, ಒಂದು ಸತಿ ನಾವು ಹೊಲಕ್ಕೆಲ್ಲ ಹಾಕಬೇಕಂದ್ರೆ 1 ಎಕರೆಗೆ 1 kg ಔಷಧಿ ಹಾಕಬೇಕು. ಅದು ನಮಗೆ ಒಂದು 250 ರಿಂದ 300 ರೂಪಾಯಿ 1 kg ಬರುತ್ತೆ. ಅದನ್ನು ಒಂದು 200 ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಔಷಧಿ ಪಂಪಲ್ಲಿ ಸ್ಪ್ರೇ ಮಾಡ್ತೀವಲ್ಲ, ಸ್ಪ್ರೇ ಮಾಡಬೇಕಂದ್ರೆ ಮುಂದ್ಗಡೆ ನಾಜಲ್ ಇರಬಾರ್ದು. ನಾಜಲ್ ಬಿಟ್ಟು ತೆಗೆದುಬಿಟ್ಟು ಈಗ ಇದನ್ನು ಫಸ್ಟು ನೀರು ಬಿಟ್ಟು ನೆನೆಸ್ಬೇಕು. ಹೊಲನ ನೆನೆಸ್ಬಿಟ್ಟು ಅದ್ರ ಸುತ್ತ ನೀರು ಬಿಟ್ಟು ಔಷಧಿನ ಅದೇ ರೀತಿ ನೆನೆಸಿರೋ ಇದರಲ್ಲೇ ಬಿಡಬೇಕು. ಯಾಕಂದರೆ ಮಣ್ಣು ಹಸಿ ಇದ್ದರೆ ಆ ಬ್ಯಾಕ್ಟೀರಿಯಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಆಮೇಲೆ ಈಗ ಒಂದು ಸತಿ ಸ್ಪ್ರೇ ಮಾಡಿಬಿಟ್ಟು ಮತ್ತು 10 ದಿನ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕಂಪ್ಲೀಟಾಗಿ ನಾವು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ. ಅದು ಯಾಕಂದರೆ ಬ್ಯಾಕ್ಟೀರಿಯಾ ಇರೋದ್ರಿಂದ ಮಣ್ಣಿನಲ್ಲಿ ಜಾಸ್ತಿ ದಿನ ಇರುತ್ತೆ, ಹಾಗಾಗಿ ಲಾಂಗ್ ಡ್ಯೂರೇಷನಲ್ಲಿ ಕಂಟ್ರೋಲ್ ಬರುತ್ತೆ. ಗಿಡಕ್ಕೆ ಇದೇನು ಮಾಡುತ್ತೆ ಅಂದರೆ ಗ್ರೋತ್ ಪ್ರೊಮೋಟರ್ ಥರ ವರ್ಕ್ ಆಗುತ್ತೆ. ಯಾಕಂದರೆ ಗೊಬ್ಬರ ಥರನೂ ಒಂದು, ಮತ್ತು ಇನ್ನೊಂದು ಏನಂದರೆ ಅದಕ್ಕೆ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಕೊಟ್ಕೊಂಡು ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಬಟ್ ನಾವು ಕೆಮಿಕಲ್ ಔಷಧಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಮಣ್ಣಲ್ಲಿರೋ ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ, ಬಟ್ ಗಿಡಕ್ಕೆ ಯಾವುದೇ ರೀತಿ ಪೋಷಕಾಂಶಗಳು ಸಿಗೋದಿಲ್ಲ. ಇನ್ನು ಬೇಕಾಗಿರ್ತಕ್ಕಂಥ ಒಳ್ಳೆ ಸೂಕ್ಷ್ಮಜೀವಿಗಳು ಸತ್ತೋಗ್ತವೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬಾರ್ದು. ನಿಮ್ಮ ಇಷ್ಟ, ಯೂಸ್ ಮಾಡಿದ್ರು ಮಾಡಿರಿ, ಬಿಡಂದರೆ ಬಿಡಿ. ಬಟ್ ಏನಂದರೆ ನಾನು ಜೈವಿಕವಾಗಿ ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ಟೆಮ್ಮು ಹೆಂಗಿದೆ, ಮೇಲ್ಗಡೆ ತುದಿ ನೋಡಿ ಎಷ್ಟಾಗಿದೆ. ಈ ಥರ ಆಗಿಬಿಟ್ರೆ ಭಾಳ ಲಾಸ್. ಹೆಚ್ಚು ಕಮ್ಮಿ ಅದು 8 ರಿಂದ 9 ತಿಂಗಳು ಗಿಡ, ಅಷ್ಟು ದಿನ ಬೆಳೆದು ಒಂದೇ ಸತಿ ಡಿಸೀಸ್ ಬಂದುಬಿಟ್ರೆ ಯಾವ ಥರ ಆಗೋಗಿದೆ ನೋಡಿ. ಇದಕ್ಕೆ ನಾವು ಫ್ಲಡ್ ಇರಿಗೇಷನ್ ಮಾಡೋದು ಒಂದು ಮೇಜರ್ ಕಾರಣ ಆಗುತ್ತೆ. ಫ್ಲಡ್ ಇರಿಗೇಷನ್ ಮಾತ್ರ ಮಾಡಬಾರ್ದು. ಬಾಳೆ ತೋಟಗಳಲ್ಲಿ ಕಾಯಿಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗುತ್ತೆ. ಮತ್ತು ಏನಂದರೆ ನೋಡಿ, ನಾನೀಗ ಇದನ್ನು ಕಟ್ ಮಾಡಿ ಇದರಲ್ಲಿ ಈ ಕುಡುಗೋಲಲ್ಲಿ ಈ ಸ್ಟೆಮ್ ಕಟ್ ಮಾಡಿದ್ದೀನಲ್ವಾ, ಇದನ್ನು ಮತ್ತೆ ನಾನು ಇನ್ನೊಂದು ಗಿಡ ಕಟ್ ಮಾಡೋಕ್ಕೆ ಉಪಯೋಗಿಸಿದ್ರೆ ಮತ್ತು ಇಲ್ಲಿಂದ ನಾನು ಇದು ಕಟ್ಕೊಂಡಿರೋ ಬ್ಯಾಕ್ಟೀರಿಯಾ ಮತ್ತು ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಂಗಾಗಿ ಆ ಥರ ಮಾಡಬಾರ್ದು. ಈಗ ಇದನ್ನು ಕಟ್ ಮಾಡಿದ್ಮೇಲೆ ಮತ್ತೆ ಬೇರೆ ಯಾವ ಗಿಡನೂ ಮುಟ್ಟಕ್ಕೆ ಹೋಗ್ಬಾರ್ದು. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡಬೇಕು. ನಾವು ಆ ಥರ ಮಾಡೋದ್ರಿಂದಲೂ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಇದು ನನಗೆ ಮಾಹಿತಿ ಸಿಕ್ಕಿದ್ದು ಯಾವುದರಲ್ಲಿ ಅಂದರೆ, ನಾನೇನು ದೊಡ್ಡ ರೈತ ಅಲ್ಲ, ಯಾಕಂದರೆ ನಾನು ಇದು ಮೊದಲನೇ ಬಾರಿ ಬೆಳೆದಿರೋ ಬೆಳೆ. ನನಗೆ ಕೆಲವರು ಸಲಹೆ ಕೊಟ್ಟರು. ಕುಶಾಲ್ ಅನ್ನೋರು ವೀಡಿಯೋದಲ್ಲಿ ನೋಡಿ ಬನಾನಾ ವಿಲ್ಟ್ ಬಂದಿದೆ, ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದಿದೆ ಅಂದರು. ಬಟ್ ಅವಾಗ ಇನ್ನೂ ಕಮ್ಮಿ ಇತ್ತು, ನಾನು ಅಷ್ಟು ನೆಗ್ಲೆಕ್ಟ್ ಮಾಡಿದ್ದೆ. ಈಗ ಒಂದೊಂದು ಗಿಡಕ್ಕೆ ಈ ಥರ ಆಗಿದೆ. ಔಷಧಿಯನ್ನು ತರಿಸ್ತಾ ಇದ್ದೀನಿ. ತರಿಸಿ ಒಂದು 2-3 ದಿನದಲ್ಲಿ ಕಂಪ್ಲೀಟಾಗಿ ಮಳೆ ಏನೋ ಬರೋ ಚಾನ್ಸಸ್ ಇರೋದ್ರಿಂದ ನೋಡೋಣ. ಮಳೆ ಬಂದರೆ ಕಂಪ್ಲೀಟಾಗಿ ಸಂಪಾಗಿ ನೆನ್ಕೊಳ್ಳುತ್ತೆ, ಆವಾಗ ಔಷಧಿ ಬಿಡೋಕ್ಕೆ ಚೆನ್ನಾಗುತ್ತೆ. ಪ್ಲೇಸ್ ಮಳೆ ಬಂದಿಲ್ಲ ಅಂದರೆ ಡ್ರಿಪ್ ಇದೆ ನೋಡಿ, ಡಬಲ್ ಡ್ರಿಪ್ ಇರಿಗೇಷನ್ ಮಾಡಿರೋದು ನಾನು. ನೋಡಿ ಆ ಕಡೆನೂ ಡ್ರಿಪ್ ಇದೆ, ಈ ಕಡೆನೂ ಡ್ರಿಪ್ ಇದೆ. ಡಬಲ್ ಡ್ರಿಪ್ ಇರಿಗೇಷನ್ ಕಂಪ್ಲೀಟಾಗಿ ನೆನೆಸಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಔಷಧಿ. ಯಾಕಂದರೆ ಮಣ್ಣಿಗೆ ಹೊಡೆಯೋದ್ರಿಂದ ಮಣ್ಣು ತೇವ ಇದ್ದರೆ ಅದು ಔಷಧಿ ಕಂಪ್ಲೀಟಾಗಿ ಬೇರುಗಳವರೆಗೂ ಹೋಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ನಾವು ಮಣ್ಣಿಗೆ ಕಂಪ್ಲೀಟಾಗಿ ನೋಡಿ ನಾಜಲ್ ಹಾಕಬಾರ್ದು. ಮುಂದ್ಗಡೆ ಸ್ಪ್ರೇ ಆಗುತ್ತಲ್ಲ, ಅದನ್ನು ರಿಮೂವ್ ಮಾಡಿಬಿಟ್ಟು ನಲ್ಲಿನಲ್ಲಿ ಯಾವ ಥರ ನೀರು ಬಿಡ್ತೀವೋ ಹಂಗೆ ಈ ಬುರುದ ಸುತ್ತೂರ ಇದೇ ರೀತಿ ಕಂಪ್ಲೀಟಾಗಿ ನೀರು ಬಿಡಬೇಕು. ಈ ನೀರು ಬಿಟ್ಕೊಳ್ತಾ ಹೋಗ್ಬಿಟ್ರೆ ಕಂಪ್ಲೀಟಾಗಿ ಒಂದು ಮಣ್ಣೊಳಗಡೆ ಇಟ್ಕೊಂಡು ಗಿಡಕ್ಕೆ ಶಕ್ತಿ ಕೊಡುತ್ತೆ. ಈಗ ನೋಡಿ, ನಾನು ಅವಾಗಲೇ ಫಸ್ಟ್ಗೆ ಕಟ್ ಮಾಡೋದಲ್ಲ, ನೋಡಿ ಯಾವ ಥರ ಬರ್ತಾಯಿದೆ ಇದು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಎಲ್ಲೋ ಇಶ್ಯಾಗಿದೆ ಇದು. ಈ ಥರ ಆಗಬಾರ್ದು, ಅದು ಡಿಸೀಸ್ ಆಗಿದೆ ಅಂತಲೇ ಅರ್ಥ. ಬಾಳೆ ಮೇಜರ್ ಬರೋದು ಇದೇ ಕಾರಣನೇ, ಮೇಜರ್ ರೋಗ ಬರೋದು ಇದೆ. ಇದು ಬಿಟ್ಟರೆ ಇನ್ನೇನು ಅಂತ ದೊಡ್ಡ ರೋಗ ಯಾವುದೂ ಬರೋದಿಲ್ಲ. ನೀರು ಕಳೆದ ವರ್ಷ ನೀರಿಲ್ಲಿದ್ದ ಕಾರಣ ಈ ಥರ ಡಿಸೀಸ್ಗೆ ತುತ್ತಾಯಿತು. ಔಷಧಿ ಹೊಡೆಯೋಣ ಅಂದ್ಕೊಂಡು ಅಷ್ಟೊತ್ತಿಗೆ ನೀರು ಹೋಗಿದ್ದ ಕಾರಣದಿಂದ ಔಷಧಿಯನ್ನು ಹೊಡಿಲಿಲ್ಲ. ಈ ವರ್ಷ ಎಲ್ಲ ಗುಣಿ ಕಟ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ ನೋಡಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೆ. ನೋಡಿ ಹೆಂಗಿದೆ, ಕ್ಲಿಯರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಿಮಗೆ ಫಸ್ಟು ಪ್ರೈಮರಿ ಸಿಂಪ್ಟಮ್ಸ್ ಯಾಕೆ ಗೊತ್ತಾಗುತ್ತೆ ಅಂದರೆ, ನೋಡಿ ಇಲ್ಲಿ ಈ ಥರ ಕೆಳಗಡೆ ತುದಿ ಎಲೆಗಳು ನೋಡಿ ಹಿಂಗೆ ಒಣಗಬಾರ್ದು. ಈ ಥರ ಒಣಗಿದೆ ಅಂದರೆ ಇದು ಕಂಪ್ಲೀಟಾಗಿ ಫುಲ್ಲು ಡ್ರೈ ಆದಮೇಲೆ ಮಾತ್ರ ಹಿಂಗೆ ಗಿಡಕ್ಕೆ ಟಚ್ ಹಾಕೊಂಡು ತೆಳ್ಳಗಾಗೋಗಿರುತ್ತೆ, ಅವಾಗ ಮಾತ್ರ ಒಣಗಬೇಕು. ಇದು ನೋಡಿ ಇನ್ನೂ ಇಷ್ಟು ದಪ್ಪ ಇದೆ ಎಲೆ, ಆಗಲೇ ಡಿಸೀಸಿಂದ ಒಣಗಿ. ನೋಡಿ ಇದು ಮೇಲ್ಗಡೆ ಎಲೆ, ಇದು ಯಾವ ಥರ ಒಣಗ್ತಾ ಇದೆ. ಇದು ನೋಡಿ ಇಲ್ಲಿ ಎಲೆ ಈ ಥರ ಆಗಬಾರ್ದು. ಈ ಥರ ಆಗಿದೆ ಅಂದರೆ ಮೇಜರಾಗಿ ನಾವು ಡಿಸೀಸ್ ಬಂದಿದೆ ಅಂತ ತಿಳ್ಕೊಬೇಕು. ಔಷಧಿ ಎಲ್ಲ ಕ್ಲೀನ್ ಮಾಡಿ ಹೊಡಿದ್ರೆ ಕಂಟ್ರೋಲ್ ಬರುತ್ತೆ. ನೋಡಿ ಎಲ್ಲ ಎಲೆಗಳು ಒಂದೇ ಥರ ತಿರುಗ್ತಾ ಇದ್ದಾವೆ, ಒಂದೊಂದರಿಂದ ಒಂದು ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವು ಔಷಧಿ ತರಿಸ್ತಾ ಇದ್ದೀನಿ, ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಬಂದಮೇಲೆ ಸ್ಪ್ರೇ ಮಾಡೋದು ಯಾವ ಥರ ಅಂತ ಅದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಮಲ್ಚಿಂಗ್ ಯಾವ ಥರ ಮಾಡಿದ್ದೀನಿ, ಮತ್ತು ಮಲ್ಚಿಂಗ್ ಮಾಡೋದ್ರಿಂದ ಏನು ನಷ್ಟ ಏನು ಲಾಭ ಅನ್ನೋದು ಒಂದು ವೀಡಿಯೋ ಮಾಡಿದ್ದೀನಿ ಬಾಳೆ ತೋಟದಲ್ಲಿ. ಅದನ್ನು ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕ ರೈತರು ಯಾರು ಬಾಳೆ ಬೆಳೀತಿದ್ದಾರೆ ಅವ್ರಿಗೂ ವೀಡಿಯೋನ ಶೇರ್ ಮಾಡಿ. ನನಗೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ. ಬಟ್ ನಾನೇನಂದರೆ ಫೋನ್ ನಂಬರ್ ಕೊಟ್ಟಿದ್ದೆ, ಬಟ್ ಅದು ಮಿಸ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನನ್ನ ಫೋನ್ ನಂಬರ್ ಕೊಡೋದಕ್ಕಾಗೋದಿಲ್ಲ. ನಾನು ನಮ್ಮ ಚಾನಲ್ ಬಯೋದಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರು. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ನಂಬರ್ ಕೊಡ್ತೀನಿ. ಅಲ್ಲಿಂದ ನನಗೆ ಬೇಕಾದ್ರೆ ಕಾಲ್ ಮಾಡ್ಬೋದು ನೀವು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.